ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಸಿಂಪಲ್ಲಾಗಿ ಒಂದು ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟು ರೆಡಿ ಇತ್ತಂದರೆ ನಮಗೆ ಈರುಳ್ಳಿ ದೋಸೆ ಬೇಕನ್ಸಿದಾಗ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ನೋಡಿ, ಅದೇ ಥರ ನಾನಿಲ್ಲಿ ನಿಮಗೆ ಈರುಳ್ಳಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಈರುಳ್ಳಿ ದೋಸೆ ಮಾಡಲಿಕ್ಕೆ ನಾನಿಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಈ ಥರ ಇದಕ್ಕೆ ನಾನು ಸ್ವಲ್ಪ ಕಾಯಿ ಮೆಣಸು ಹಾಕೋತೀನಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿರೋವಂಥದ್ದು, ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಟಿರೋವಂಥದ್ದು. ಕಟ್ ಮಾಡಿದ ಕೂಡಲೇ ಕಪ್ಪಾಗುತ್ತೆ ಅದು. ಇದನ್ನೆಲ್ಲ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ನೋಡಿ. ಈ ಥರ ಈರುಳ್ಳಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ, ಮಸ್ತಾಗುತ್ತೆ ಇದು ಈರುಳ್ಳಿ ದೋಸೆ. ಟ್ರೈ ಮಾಡಿ. ಸಿಂಪಲ್ಲಾಗಿ ನಾರ್ಮಲ್ ದೋಸೆ ತಿನ್ನೋ ಬದಲು ಈ ಥರನೂ ಮಾಡ್ಕೊಂಡು ತಿನ್ಬೋದು. ನಾವೇನು ಪುದೀನ ಕೊತ್ತಂಬರಿ ಹಾಕಿದ್ದೀವಿ ನೋಡಿ, ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ. ಒಬ್ಬೊರು ಏನು ಮಾಡ್ತಾರೆ, ಕಾಯಿ ಮೆಣಸು ಇದನ್ನು ಅಷ್ಟೇ ಹಾಕ್ತಾರೆ, ಪುದೀನ ಯಾರೂ ಹಾಕೋದಿಲ್ಲ. ಈರುಳ್ಳಿ ದೋಸೆಗೆ ನಾನಿಲ್ಲಿ ಪುದೀನ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ದೋಸೆ ಹೇಗೆ ರೆಡಿ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ, ನಾರ್ಮಲ್ ಹಿಟ್ಟಲ್ಲೇ ನಾನಿವತ್ತು ನಿಮಗೆ ಈರುಳ್ಳಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆಗೇನು ಉದ್ದಿನಬೇಳೆ ಮತ್ತು ಅಕ್ಕಿ ನೆನೆ ಇಟ್ಟಿರ್ತೀವಿ, ಅದೇ ಹಿಟ್ಟು ನಾರ್ಮಲ್ ಹಿಟ್ಟಲ್ಲೇ ನಾನೀಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ದೋಸೆ ಬ್ಯಾಟರ್ನ್ ಕೂಡ ಬೇರೆ ಇದೆ, ಅದನ್ನು ಕೂಡ ಒಂದ್ಸತಿ ತೋರಿಸ್ತೇನೆ. ಇದು ನಾರ್ಮಲ್ ಹಿಟ್ಟಲ್ಲೇ ಯಾವ ಥರ ಈರುಳ್ಳಿ ದೋಸೆ ಮಾಡಬೇಕಂಥೇಳಿ ನಿಮಗೆ ಇವತ್ತು ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಹಂಚು ಕೂಡ ಕಾದಿದೆ, ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಇಲ್ಲಿ 1 ಸ್ಪೂನ್ನಷ್ಟು ಹಿಟ್ಟನ್ನು ನಾನು ಹಾಕೋತೀನಿ. ಅದನ್ನು ತುಂಬ ಅಗಲು ಮಾಡುವಂಥ ಅವಶ್ಯಕತೆ ಇಲ್ಲ, ಇಷ್ಟಿದ್ರೆ ಸಾಕು. ಈರುಳ್ಳಿ ದೋಸೆ ಯಾವಾಗಲೂ ದಪ್ಪವಾಗೇ ಇರುತ್ತೆ ನೋಡಿ. ಈಗ ಮೇಲ್ಗಡೆಯಿಂದ ಈ ಥರ ನಾವೇನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೆಲ್ಲವನ್ನು ಇದ್ರ ಮೇಲೆ ಹಾಕಬೇಕಾಗತ್ತೆ ನೋಡಿ. ಈ ಥರ ಹಾಕಿ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಮೇಲೇ ಕೂತ್ಕೊಳ್ಳುತ್ತೆ ಅದು, ಯಾಕಂದರೆ ಮತ್ತೆ ನಾವು ಕೌಚ್ ಹಾಕ್ತೀವಲ್ಲ ಆವಾಗ ಹೊರಗೆ ಬರುತ್ತೆ ನೋಡಿ. ಈರುಳ್ಳಿ ದೋಸೆ ಈ ಥರ ರೆಡಿ ಇದೆ. ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೈಗೆ ಏನು ಅಷ್ಟು ಬೇಗನೆ ಬಿಸಿ ಹತ್ತೋದಿಲ್ಲ, ಈಜಿಯಾಗಿ ನೋಡಿ. ಈಗ ಇದು ಚೆನ್ನಾಗಿ ಕಾಯ್ಲಿ. ಇದಕ್ಕೆ ಎಣ್ಣೆ ಹಾಕ್ತೀನಿ ಈಗ ನೋಡಿ. ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕೋಬೋದು. ನಾನು ಇಲ್ಲಿ ನಿಮಗೆ ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಈ ಥರ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸೈಡ್ ಕೂಡ ನೀವು ಹಾಕೋಬೋದು ನೋಡಿ. ಇಲ್ಲಿ ಸೈಡು ಈ ಥರ ಸ್ವಲ್ಪ ಹಾಕ್ಕೊಳ್ಳಿ, ಅಂದರೆ ಗರಿ ಗರಿಯಾಗಿ ಬರುತ್ತೆ. ಒಳಗಡೆ ಸಾಫ್ಟಾಗಿ, ಮೇಲ್ಗಡೆ ಗರಿ ಗರಿಯಾಗಿ ಈರುಳ್ಳಿ ದೋಸೆ ಬರುತ್ತೆ ನಮಗೆ ನೋಡಿ. ಈಗ ಇದನ್ನು ಕೌಚಿ ಹಾಕ್ತೇನೆ, ತಿರುಗಿಸಿ ಹಾಕೋತೇನೆ ದೋಸೆ ನೋಡಿ. ಎಷ್ಟು ಚೆನ್ನಾಗಿ ಈ ಸೈಡ್ ನೋಡಿ, ಎಷ್ಟು ಮಸ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ನೋಡಿ. ಈಗ ಈ ಸೈಡ್ ಕೂಡ ಬೇದಿದೆ ಅಂತ ನೋಡೋಣ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಈಗ ನಮಗೆ ಈರುಳ್ಳಿ ದೋಸೆ ರೆಡಿಯಾಗಿದೆ. ನಿಮಗೆ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ. ಇಲ್ಲಿ ಈರುಳ್ಳಿ ದೋಸೆ ರೆಡಿಯಾಗಿದೆ. ಇದಕ್ಕೆ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೇನೆ, ಕೆಂಪು ಚಟ್ನಿ ಈರುಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ನೋಡಿ ಸಖತ್ತಾಗಿ ಬಂದಿದ್ದಾವೆ. ದೋಸೆ ಮಾತ್ರ ಸೂಪರ್ ಆಗಿದ್ದಾವೆ ನೋಡಿ. ಈ ಥರ ಎದ್ಕೊಂಡು ತಿಂದ್ಬಿಟ್ಟು ಮಸ್ತಾಗುತ್ತೆ. ಈರುಳ್ಳಿ ದೋಸೆ ಚಟ್ನಿ ಸೂಪರ್ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.